ಸೊಸೈಟಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವವರು ಹುಷಾರಾಗಿರಬೇಕು. ರಾಜಧಾನಿಯಲ್ಲಿವೆ ನಕಲಿ ಡಿಟ್ ಕೋಆಪರೇಟಿವ್ ಸೊಸೈಟಿಗಳು. ಸೊಸೈಟಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವವರು ಸ್ವಲ್ಪ ಹುಷಾರಾಗಿರಿ. ರಾಜಧಾನಿಯಲ್ಲಿವೆ ನಕಲಿ ಡಿಟ್ ಕೋಆಪರೇಟಿವ್ ಸೊಸೈಟಿಗಳು. ವಂಚನೆ ಮಾಡಲು ನಕಲಿ ಬ್ಯಾಂಕ್ ಸೃಷ್ಟಿಸಿದ್ದಾರೆ ಖದೀಮರು. ಹಣ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಅಂತ ವಂಚನೆಗೆ ಇಳಿತಾರೆ. ಕಬೀರ್ ಪಾಷಾ ಜೀತ್ ಸಿಂಗ್ ಎಂಬುವರಿಂದ ವಂಚನೆ ಆಗ್ತಿದೆಯಂತೆ, ಸ್ವಲ್ಪ ಹುಷಾರಾಗಿರಿ. 1 ಕೋಟಿ ಹಣ ಹೂಡಿಕೆ ಮಾಡಿದ್ರೆ %10 ರಿಟರ್ನ್ಸ್ ಅಂತ ವಂಚನೆ ಮಾಡ್ತಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿ ಸಿಗತ್ತೆ ಅನ್ನುವಂತಹ ಆಸೆಯಿಂದ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಇಂತಹ ನಕಲಿ ಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಜಾಸ್ತಿ ಆಗ್ತಾನೆ ಇವೆ. ವಂಚನೆ ಮಾಡೋಕೆ ಇಂಥ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡಿದ್ದಾರಂತೆ. ಹಣ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಅಂತ ಹೇಳಿ ವಂಚನೆ ಮಾಡ್ತಿರುವುದು ಕಬೀರ್ ಪಾಷಾ ಜೀತ್ ಸಿಂಗ್ ಅಂತವರ ಮೇಲೆ ಈಗ ವಂಚನೆಯ ಆರೋಪ ಕೇಳಿ ಬರ್ತಿದೆ. 1 ಕೋಟಿ ಹಣ ಹೂಡಿಕೆ ಮಾಡಿದ್ರೆ %10 ರಿಟರ್ನ್ಸ್ ಕೊಡ್ತೀವಿ ಅಂತ ವಂಚನೆ ಮಾಡ್ತಿದ್ದಾರಂತೆ. ರಾಜೇಶ್ ತುಬಾಟಿ ಎಂಬುವರಿಗೆ ಹೂಡಿಕೆ ಮಾಡ್ತೇವೆ ಎಂದು ವಂಚನೆ ಆಗುತ್ತಿದೆ. ಬುಧ ಇಂಟರ್ನ್ಯಾಷನಲ್ ಸೊಸೈಟಿ ಹೆಸರಿನಲ್ಲಿ ಮೋಸ ಆಗ್ತಿದೆ. ದೇಶದ ಅನೇಕ ಸಿಟಿಗಳಲ್ಲಿ ಇರುವ ಬುಧ ಇಂಟರ್ನ್ಯಾಷನಲ್ ಸೊಸೈಟಿ ಬ್ಯಾಂಕ್ಗಳಲ್ಲಿ ಅನೇಕರು ಹೂಡಿಕೆ ಮಾಡ್ತಿರ್ತೀರಾ. ಅದರ ಸ್ವಲ್ಪ ಈ ಸ್ಟೋರಿಯನ್ನ ಗಮನಿಸಿ. ಯಾಕೆ ಅಂದ್ರೆ ನಮ್ಮ ಮಧ್ಯೆಯೇ ನಕಲಿ ಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಹುಟ್ಟಿಕೊಂಡಿವೆ. ವಂಚನೆ ಮಾಡೋದಕ್ಕೋಸ್ಕರವೇ ಇಂತಹ ನಕಲಿ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಹಣ ಹೂಡಿಕೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಬಂದು ಬಿಡುತ್ತೆ, ಜಾಸ್ತಿ ಬಡ್ಡಿ ಕೊಟ್ಟು ಬಿಡ್ತೀವಿ. ಇಲ್ಲ ನೀವು ಒಂದಷ್ಟು ಹಣ ಹೂಡಿಕೆ ಮಾಡಿದ್ರೆ 10% ರಿಟರ್ನ್ಸ್ ಕೊಡ್ತೀವಿ, ಹಾಗೆ ಕೊಡ್ತೀವಿ. ಈಗ ಇವ್ರು ಹೇಳ್ತಿರೋದು ಅದನ್ನೇ, 1 ಕೋಟಿ ಹಣ ಹೂಡಿಕೆ ಮಾಡಿದ್ರೆ 10% ಅಷ್ಟು ರಿಟರ್ನ್ ಸಿಗುತ್ತೆ ನಿಮಗೆ ಅನ್ನುವಂಥ ಆಮಿಷವನ್ನ ಒಡ್ತಾರೆ. ಆದರೆ ಇವರು ಮಾಡ್ತಿರೋದು ನಕಲಿ ಬ್ಯಾಂಕ್, ಇವರು ನಡೆಸ್ತಿರೋದು ನಕಲಿ ಬ್ಯಾಂಕ್, ಇವರು ಮಾಡ್ತಿರೋದು ವಂಚನೆ. ದೇಶದ ಅನೇಕ ಸಿಟಿಗಳಲ್ಲಿ ಬುಧ ಇಂಟರ್ನ್ಯಾಷನಲ್ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸೊಸೈಟಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವವರು 1 ಬಾರಿಯಲ್ಲ 100 ಬಾರಿ ಯೋಚಿಸಿ, ಅದು ಸರಿನಾ ತಪ್ಪಾ, ಬ್ಯಾಂಕ್ ಅಸಲಿನಾ ನಕಲಿನಾ, ಅದು ಯಾವ ಒಂದು ಮಾನದಂಡದಿಂದ ಬ್ಯಾಂಕ್ ನಡೀತಿದೆ ಎಲ್ಲವನ್ನ ಯೋಚನೆ ಮಾಡಿ. ಹಣ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬಂದುಬಿಡುತ್ತೆ ಅನ್ನುವಂಥ ಆಮಿಷಕ್ಕೆ ಆಸೆಗೆ ಒಳಗಾಗಬೇಡಿ. ಕಬೀರ್ ಪಾಷಾ ಜೀತ್ ಸಿಂಗ್ ಎಂಬುವರ ಮೇಲೆ ಈಗ ಆರೋಪ ಕೇಳಿ ಬರ್ತಿರುವಂಥದ್ದು. 1 ಕೋಟಿ ಹಣ ಹೂಡಿಕೆ ಮಾಡಿದ್ರೆ %10 ರಿಟರ್ನ್ಸ್ ಅಂತ ಹೇಳುತ್ತಾರೆ. ಇದು ವಂಚನೆಗೋಸ್ಕರ ರಾಜೇಶ್ ತುಬಾಟಿ ಎಂಬುವರಿಗೆ ಹೂಡಿಕೆ ಮಾಡ್ತೇವೆ ಅಂತ ವಂಚನೆ ಮಾಡ್ತಿದ್ದಾರೆ. ಬುಧ ಇಂಟರ್ನ್ಯಾಷನಲ್ ಸೊಸೈಟಿ ಹೆಸರಿನಲ್ಲಿ ಮೋಸ ಆಗ್ತಿದೆ. ಈಗ ಇಂಥ ಸೊಸೈಟಿಗಳು ಹುಟ್ಕೊಳ್ಳೋದೇ ಜನರನ್ನ ಲೂಟಿ ಮಾಡೋದಕ್ಕೋಸ್ಕರ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತಹ ದುಡಿಮೆಯ ಹಣವನ್ನ ಎಲ್ಲೋ ಜಾಸ್ತಿ ಸಿಕ್ಬಿಡುತ್ತೆ ರಿಟರ್ನ್ಸು, ನಮ್ಮ ಹಣ ಡಬಲ್ ಆಗಿಬಿಡುತ್ತೆ, ಅಷ್ಟು % ಕೊಟ್ಟು ಬಿಡ್ತಾರೆ, ವಾಪಸ್ ನಮಗೆ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋ ಆಸೆಯಿಂದ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಆ ಬ್ಯಾಂಕ್ ಅಸಲಿನೋ ನಕಲಿನೋ ಅನ್ನೋಂತಹ ವಿಚಾರವೇ ನಿಮಗೆ ಗೊತ್ತಿರೋದಿಲ್ಲ. ರಾಜಧಾನಿಯಲ್ಲಿ ಇಂಥ ನಕಲಿ ಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಗಳು ಹುಟ್ಕೊಳ್ತಾನೆ ಇವೆ. ವಂಚನೆ ಮಾಡೋದೇ ಇವರ ಕೆಲಸ. ಹಾಗಾಗಿ ನಕಲಿ ಬ್ಯಾಂಕ್ ಅನ್ನ ನಡೆಸ್ತಿರ್ತಾರೆ. ಬಹಳ ಹುಷಾರಿಂದ ಎಚ್ಚರಿಕೆಯಿಂದ ಇಂಥವರಲ್ಲಿ ನೀವು ಹಣ ಹೂಡಿಕೆ ಮಾಡಬೇಕಾಗತ್ತೆ. 1 ಕೋಟಿ ಹೂಡಿಕೆ ಮಾಡಿದ್ರೆ 10% ರಿಟರ್ನ್ಸ್ ಕೊಟ್ಬಿಡ್ತೀವಿ, ಇಷ್ಟು ಹಣ ಹೂಡಿಕೆ ಮಾಡಿದ್ರೆ ಇನ್ನಷ್ಟು ರಿಟರ್ನ್ಸ್ ಬಂದ್ಬಿಡುತ್ತೆ, ನಿಮ್ಮ ಹಣ ಡಬಲ್ ಆಗಿಬಿಡುತ್ತೆ ಅನ್ನುವಂಥ ಆಮಿಷಕ್ಕೆ ಒಳಗಾಗದೆ 1 ಬಿಟ್ಟು 100 ಬಾರಿ ಯೋಚನೆ ಮಾಡಿ. ಎಂಥ ಬ್ಯಾಂಕ್ನಲ್ಲಿ ನಾವು ಇಡ್ತಿದ್ದೀವಿ, ಇವರು ಹೇಳ್ತಿರೋದು ಸರಿನಾ ತಪ್ಪಾ, ಯಾವ ಮಾನದಂಡದ ಮೇಲೆ ಬ್ಯಾಂಕ್ಗಳನ್ನು ನಡೆಸ್ತಿದ್ದಾರೆ, ಇವರ ಆಧಾರ ಏನಿದೆ ಎಲ್ಲವನ್ನ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕು.